ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಮತ್ತೊಂದು ಕಂಟಕ ಶುರುವಾಗಿದೆ. ಧಾರವಾಡ ಜಿಲ್ಲೆಗೂ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ಹೇರುವಂತೆ ಮನವಿ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಜಾಗತಿಕ ಲಿಂಗಾಯತ ಮಹಾಸಭಾ ಈ ತರದೊಂದು ಮನವಿ ಮಾಡಿಕೊಂಡಿದೆ. ಧಾರವಾಡ ಜಿಲ್ಲೆಗೂ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ಹೇರುವಂತೆ ಮನವಿಯನ್ನ ಜಾಗತಿಕ ಲಿಂಗಾಯತ ಮಹಾಸಭಾ ಮಾಡಿಕೊಂಡಿದೆ. ಲಿಂಗಾಯತ ಮಹಾಸಭಾ ಹಳ್ಳಿಕೇರಿ ಗ್ರಾಮದಲ್ಲಿ ನವೆಂಬರ್ 7ರಂದು ನಡೆಯಲಿರುವಂತಹ ಸಪ್ತಾಹ ಕಾರ್ಯಕ್ರಮ. ಧಾರವಾಡದ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿಗೆ ಶ್ರೀಗಳು ಆಗಮಿಸುತ್ತಾರೆ. ಹಳ್ಳಿಕೇರಿಯಲ್ಲಿ ಸಹಜಾನಂದ ಮಹಾರಾಜರ ಸಪ್ತಾಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆಹ್ವಾನ ಪತ್ರಿಕೆಯಲ್ಲಿ ಕನ್ನೇರಿ ಶ್ರೀಗಳ ಹೆಸರು ಕೂಡ ಇದೆ. ಶ್ರೀಗಳು ಜಿಲ್ಲೆಗೆ ಬರದಂತೆ ನಿರ್ಬಂಧ ಹೇರಿ ಅಂತ ಮಹಾಸಭಾ ಆಗ್ರಹ ಮಾಡ್ತಾ ಇದೆ. ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನ ಭಾಷಣ ಮಾಡಿದಂತ ಹಿನ್ನೆಲೆ ನಿರ್ಬಂಧ ವಿಧಿಸಬೇಕು ಅನ್ನುವಂಥ ಮನವಿ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ. ಜನರ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಮಹಾಸಭಾ ಮನವಿಯನ್ನ ಮಾಡ್ಕೊಂಡಿದೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ವಿಜಯಪುರ ಮತ್ತೆ ಬಾಗಲಕೋಟೆಗೆ ಶ್ರೀಗಳನ್ನ ಅವರನ್ನ ಬರಬಾರದು ಅಂತೇಳಿ ನಿರ್ಬಂಧ ವಿಧಿಸಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಏನು ವಿಜಯಪುರಕ್ಕೆ ನಿರ್ಬಂಧ ವಿಧಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗಿದೆ ಶ್ರೀಗಳಿಗೆ. ಅವರೊಂದು ಕಾರ್ಯಕ್ರಮದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಒಂದಷ್ಟು ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಳೆದ 2 ತಿಂಗಳಿಂದಲೂ ಕೂಡ ದೇವಾಲಯಕ್ಕೆ ಹೋಗಬೇಡಿ ಅಂತ ಪ್ರಚಾರ ಮಾಡಲಾಗ್ತಾ ಇದೆ. ಈ ಥರದ್ದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಲಿಂಗಾಯತರಿಗೆ ಒಂದು ರೀತಿ ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತನಾಡಿದರು. ಹಾಗಾಗಿ ಅವರನ್ನು ಧಾರವಾಡಕ್ಕೂ ಕೂಡ ನಿರ್ಬಂಧ ವಿಧಿಸಬೇಕು ಅನ್ನುವಂಥ ಮನವಿ ಮಾಡಿಕೊಳ್ಳಲಾಗಿದೆ. ಏನು ಮಾಡ್ತಾರೆ ಮುಂದೆ ಅನ್ನುವಂಥದ್ದು ಕಾದು ನೋಡಬೇಕು.